In a 2-digit number, the digit in tens place exceeds the digit in units place by 4. If the sum of the digits is 1 by 7 of the number, then the digit at the units place is, the options are 5, 4, 3, 1. ಒಂದು 2-digit ನಂಬರ್ ಇದೆ, ಅದರಲ್ಲಿ ಟೆನ್ಸ್ ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಡಿಜಿಟ್ ಒನ್ಸ್ ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಡಿಜಿಟ್ಗಿಂತ 4 ಜಾಸ್ತಿ ಇದೆ ಅಂತ. ಎಕ್ಸೀಡ್ಸ್ ಬೈ 4 ಅಂತಂದ್ರೆ 4 ಯೂನಿಟ್ಸ್ ಜಾಸ್ತಿ ಇದೆ ಅಂತ. ಇಫ್ ದ ಸಮ್ ಆಫ್ ದ ಡಿಜಿಟ್ಸ್ ಈಸ್ 1 by 7 ಆಫ್ ದ ನಂಬರ್, ಆ ಡಿಜಿಟ್ಗಳನ್ನ ಆಡ್ ಮಾಡಿದ್ರೆ ಅದು ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ 1 by 7 ಆಫ್ ದಟ್ ನಂಬರ್. 1 by 7 ಇಂಟು ಆ ನಂಬರ್ ಎಷ್ಟು ಬರುತ್ತಲ್ಲ ಅಷ್ಟಕ್ಕೆ ಈಕ್ವಲ್ ಆಗಿರುತ್ತೆ. ಹಾಗಾದ್ರೆ ಯೂನಿಟ್ಸ್ ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಡಿಜಿಟ್ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಯೂನಿಟ್ಸ್ ಪ್ಲೇಸ್ ಮಾತ್ರ, ಆ ನಂಬರ್ನೆಲ್ಲ ಫೈಂಡ್ ಔಟ್ ಮಾಡಬೇಕಾಗಿರೋದು ಯೂನಿಟ್ಸ್ ಪ್ಲೇಸ್ ಅಲ್ಲಿ ಯಾವ ಡಿಜಿಟ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಆ ನಂಬರು AB ಆಗಿರಲಿ. ಈ ರೀತಿ ಕ್ವಶನ್ಸ್ ನಾವು ಸಾಲ್ವ್ ಮಾಡಿದ್ವಿ. AB ಅನ್ನೋದು ಇಟ್ ಈಸ್ ನಾಟ್ ಪ್ರಾಡಕ್ಟ್ ಆಫ್ A and B, ಇಟ್ ಈಸ್ ಅ 2-digit ನಂಬರ್ ಲೈಕ್ 25. AB 25 ಈ ರೀತಿ ಇಟ್ ಈಸ್ ನಾಟ್ ಪ್ರಾಡಕ್ಟ್ ಆಫ್ A and B, ಇಟ್ ಈಸ್ ಅ 2-digit ನಂಬರ್. ಒನ್ಸ್ ಪ್ಲೇಸ್ ಅಲ್ಲಿ B ಇದೆ, ಟೆನ್ಸ್ ಪ್ಲೇಸ್ ಅಲ್ಲಿ A ಇದೆ. ಸೊ ಈ ರೀತಿ ಅರ್ಥ. ನೆಕ್ಸ್ಟ್ ಕಂಡೀಷನ್ ಏನ್ ಕೊಟ್ಟಿದ್ದಾನೆ, ದ ಡಿಜಿಟ್ ಇನ್ ಟೆನ್ಸ್ ಪ್ಲೇಸ್ ಅಂದ್ರೆ ಯಾವುದು A. ದಿಸ್ ಎಕ್ಸೀಡ್ಸ್ ದ ಡಿಜಿಟ್ ಇನ್ ಯೂನಿಟ್ಸ್ ಪ್ಲೇಸ್ ಬೈ 4 ಅಂದ್ರೆ ಯೂನಿಟ್ಸ್ ಪ್ಲೇಸ್ ಅಲ್ಲಿ ಎಷ್ಟಿದೆಯೋ ಅದಕ್ಕಿಂತ 4 ಜಾಸ್ತಿ ಇದೆ ಅಂತ. ಯೂನಿಟ್ಸ್ ಪ್ಲೇಸ್ ಅಲ್ಲಿ B ಇದೆ, ಅದಕ್ಕಿಂತ 4 ಜಾಸ್ತಿ ಇದೆ ಯಾವುದು A. ದೇರ್ಫೋರ್ A ವಿಲ್ ಬಿ ಈಕ್ವಲ್ ಟು B plus 4. ಇಲ್ಲೇನು ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದ ಅದನ್ನ ಈಕ್ವೇಶನ್ ಫಾರ್ಮ್ ಅಲ್ಲಿ ಬರ್ಕೊಂಡಿದ್ದೀನಿ ಇನ್ ಆರ್ಡರ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಡಿಜಿಟ್ ಇನ್ ದ ಯೂನಿಟ್ಸ್ ಪ್ಲೇಸ್. ನಾವು ಆಕ್ಚುಲಿ ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, B ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಯಾಕಂದ್ರೆ ಒನ್ಸ್ ಪ್ಲೇಸ್ ಅಲ್ಲಿ ಅಥವಾ ಯೂನಿಟ್ಸ್ ಪ್ಲೇಸ್ ಅಲ್ಲಿ ಇರೋದು B, ಹಾಗಾಗಿ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ B. ನೆಕ್ಸ್ಟ್ ಕಂಡೀಷನ್ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ, ಅಥವಾ ಡಾಟಾ ಕೊಟ್ಟಿದ್ದಾನೆ, ಇಫ್ ದ ಸಮ್ ಆಫ್ ದ ಡಿಜಿಟ್ಸ್ A ಮತ್ತು B ಗಳು ಡಿಜಿಟ್ಸ್ ಆಗಿರೋದ್ರಿಂದ ಸಮ್ ಆಫ್ ದ ಡಿಜಿಟ್ಸ್ ದಟ್ ಈಸ್ A plus B ಈಕ್ವಲ್ ಟು 1 by 7 ಆಫ್ ದಟ್ ನಂಬರ್ ಅಂತ ಹೇಳ್ತಾನೆ. ನಂಬರ್ ಯಾವುದು ಇಲ್ಲಿ AB. ನಾವಿಲ್ಲಿ AB ಅಂತ ಬರ್ಕೊಳ್ಬಾರ್ದು. AB ಅಂತ ಬರ್ಕೊಂಡ್ರೆ ಇಲ್ಲಿ ಏನಂತ ಅರ್ಥ ಆಗ್ತದೆ ಗೊತ್ತಾ, ಪ್ರಾಡಕ್ಟ್ ಅಂತ ಅರ್ಥ ಆಗುತ್ತೆ. ಹಾಗಾಗಿ ಇಲ್ಲಿ AB ಅಂತ ಬರ್ಕೊಳ್ಬಾರ್ದು, ಅದರ ಬದಲಿಗೆ ನಾವೇನಂತ ಬರ್ಕೊಳ್ಬೇಕು ಅಂದ್ರೆ 10A plus B ಅಂತ ಬರ್ಕೊಳ್ಬೇಕು. ಯಾಕಂದ್ರೆ A ಅನ್ನೋದು ಟೆನ್ಸ್ ಪ್ಲೇಸ್ ಅಲ್ಲಿ ಇದೆ, B ಅನ್ನೋದು ಒನ್ಸ್ ಪ್ಲೇಸ್ ಅಲ್ಲಿ ಇದೆ. AB ಅಂತ ಬರ್ಕೊಂಡ್ರೆ ಪ್ರಾಡಕ್ಟ್ ಅಂತ ಅರ್ಥ ಆಗುತ್ತೆ. ಹಾಗಾಗಿ ಇಲ್ಲಿ ಮಾತ್ರ AB ಅಂತ ಬರಿಬಾರ್ದು. ಇನ್ಸ್ಟೆಡ್ ಆಫ್ ದಟ್ ವಿ ಹ್ಯಾವ್ ಟು ರೈಟ್ 10A plus B. ಈಗ 7 ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ರಿ, ನಮಗೆ 7A plus B ಸಿಗುತ್ತೆ. ಅಂಡ್ ದಿಸ್ ಇಸ್ ಈಕ್ವಲ್ ಟು, ಇಲ್ಲಿ 1 ಇರೋದ್ರಿಂದ ಡೈರೆಕ್ಟ್ಲಿ ವಿ ಕ್ಯಾನ್ ರೈಟ್ 10A plus B. ನಮಗೆ ಯೂನಿಟ್ಸ್ ಪ್ಲೇಸ್ ಅಲ್ಲಿ ಯಾವ ಡಿಜಿಟ್ ಇದೆ ಅಂತ ಬೇಕಾಗಿದೆ, ಅದರ ಅರ್ಥ B ವ್ಯಾಲ್ಯೂ ಬೇಕು. B ವ್ಯಾಲ್ಯೂ ಬೇಕು ಅಂತಂದ್ರೆ A ಈಕ್ವಲ್ ಟು B plus 4 ಅಂತ ಏನಿದೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಎಲ್ಲೆಲ್ಲಿ A ಕಾಣುತ್ತಲ್ಲ ಅಲ್ಲೆಲ್ಲ B plus 4 ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಇಲ್ಲಿ 7A ಇದೆ ನೋಡಿ, 7A ಇದೆ ಅಂತಂದ್ರೆ 7 ಇಂಟು A ಅಂತಂದ್ರೆ B plus 4, B plus 4, 7A plus B ಇದೆ ಮುಂದೆ plus B, and this is equal to 10A plus B ಇದೆ. ಸೊ ಅಗೇನ್ 10 A ಅಂತಂದ್ರೆ B plus 4 plus B ಮುಂದೆ ಇದೆ plus B. ಈಗ ಸಿಂಪ್ಲಿಫೈ ಮಾಡಿದ್ರೆ ನಮಗೆ B ವ್ಯಾಲ್ಯೂ ಸಿಗುತ್ತೆ. ಎರಡು ಕಡೆ B ಇದೆ ನೋಡಿ, ಪ್ಲಸ್ ಬಿ ಇದೆ, ತೆಗೆದುಬಿಡಿ ಅದನ್ನ. ಇವನ್ ಸಿಂಪ್ಲಿಫೈ ಮಾಡಿದ್ರೆ ಅದು ಕ್ಯಾನ್ಸಲ್ ಆಗೇ ಆಗ್ತದೆ. ಸಾರಿ, ಇಲ್ಲಿ 7 ಆಕ್ಚುಲಿ ಎಗೆ ಮಲ್ಟಿಪ್ಲೈ ಮಾಡಿದ್ದೀನಿ, 7 ಮಲ್ಟಿಪ್ಲೈ ಬಿಗೆ ಮಲ್ಟಿಪ್ಲೈ ಮಾಡಿಲ್ಲ. ಸೊ ಇಟ್ ಶುಡ್ ಬಿ 7B ಅಂದ್ರೆ ಇಲ್ಲಿ ಕ್ಯಾನ್ಸಲ್ ಆಗಲ್ಲ. ಇಲ್ಲಿ 7B ಇರುತ್ತೆ, ಇಲ್ಲಿ ಜಸ್ಟ್ B ಇರುತ್ತೆ. ಇದು ಓಕೆ, ಕ್ಯಾನ್ಸಲ್ ಆಗಿದೆ. ಇದು ಬರೀ B ಇದ್ರೆ ಕ್ಯಾನ್ಸಲ್ ಮಾಡ್ಬೋದಾಗಿತ್ತು. ಈ 7 ಆಕ್ಚುಲಿ ಎರಡಕ್ಕೂ ಮಲ್ಟಿಪ್ಲೈ ಮಾಡಬೇಕು, 7Aಗೆ ಮತ್ತು Bಗೆ. ಓಕೆ, 7A plus 7B. ಈಗ 7 ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ರಿ. 7 ಇಂಟು B ದಟ್ ಈಸ್ 7B ಪ್ಲಸ್ 7 4 28 ಪ್ಲಸ್ 7B, and this is equal to 10 into B is 10B plus 10 4 40 plus B. 7 plus 7 14B. ಓಕೆ, ಇಲ್ಲಿ 10 plus 1 ಇಟ್ ಈಸ್ 11. ಈ ಕಡೆ ಬಂದರೆ ಮೈನಸ್ 11B. ದಿಸ್ ಈಸ್ ಈಕ್ವಲ್ ಟು, ಇಲ್ಲಿ 40 ಇದೆ ಹಂಗೆ ಇರಲಿ, 28 ಆ ಕಡೆ ತಗೊಳ್ಳೋಣ, ಮೈನಸ್ 28 ಆಯಿತು. 14B ಮೈನಸ್ 11B ಅಂತಂದರೆ ವಿ ಗೆಟ್ 3B, ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು 40 ಮೈನಸ್ 28 ಅಂದರೆ ಐ ಥಿಂಕ್ ಇಟ್ ಈಸ್ 12. ಎಸ್,
3 1s 3 4s 12, therefore the value of b is 4. ಅಂದ್ರೆ ಒನ್ಸ್ ಪ್ಲೇಸ್ ಅಲ್ಲಿ ಯಾವ ಡಿಜಿಟ್ ಇದೆ? 4 ಅನ್ನೋ ಒಂದು ಡಿಜಿಟ್ ಇದೆ. ಸೊ ಆಪ್ಷನ್ 2 ಇಸ್ ಕರೆಕ್ಟ್. ಎಸ್.